ಹಿಂದುತ್ವದ ಪ್ರಯೋಗಶಾಲೆ, ಬಿಜೆಪಿಯ ಭದ್ರಕೋಟೆ ಎಂಬ ಅಡ್ಡ ಹೆಸರನ್ನ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ಅದೇ ಹಿಂದುತ್ವದ ಕಾರ್ಯಕರ್ತರ ಬಂಡಾಯದ ಕಾರಣಕ್ಕಾಗಿ ಗುರುತಿಗೀಡಾಗ್ತಾ ಇದೆ. ಹಿಂದುತ್ವ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಶರತ್ ಮಡಿವಾಳ ಶವ ಮೆರವಣಿಗೆಯ ಹಿನ್ನೆಲೆಯಲ್ಲಿ ಕೇಸು ದಾಖಲಿಸಿಕೊಂಡು ಪಡಬಾರದ ಕಷ್ಟ ಅನುಭವಿಸುತ್ತಿರುವ ಸಂದೀಪ್ ಪೂಜಾರಿ ಎಂಬುವರು ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಂಘ ಪರಿವಾರದಲ್ಲಿ ಸಕ್ರಿಯರಾಗಿದ್ದ ಲಕ್ಷ್ಮೀಶ್ ಗಬಲಡ್ಕ ಅವರು ತಮ್ಮ ನೋವಿನ ಅನುಭವವನ್ನು ಹಂಚಿಕೊಂಡಿದ್ರು. ಸಂಘ ಪರಿವಾರದಿಂದ ತಾವು ಮೋಸ ಹೋಗಿದ್ದೇವೆ ಎಂಬ ರೀತಿಯಲ್ಲಿ ಈ ಇಬ್ಬರು ಬರೆದುಕೊಂಡಿದ್ರು. ಇದೀಗ ಹಿಂದೂ ಜಾಗರಣ ವೇದಿಕೆ ಮತ್ತು ಬಜರಂಗ ದಳದ ಮಾಜಿ ಮುಖಂಡ ರವಿ ಕಾವೂರ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈ ಮೂವರ ಅಭಿಪ್ರಾಯಗಳು ಈಗ ಬಿಜೆಪಿ ಮತ್ತು ಸಂಘ ಪರಿವಾರದಲ್ಲಿ ವ್ಯಾಪಕ ಚರ್ಚೆಯನ್ನ ಹುಟ್ಟುಹಾಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ದುಡಿದ ನೂರಾರು ಸಾವಿರಾರು ಕಾರ್ಯಕರ್ತರು ಇದ್ದಾರೆ. ಇವರೆಲ್ಲ ಇಂದಿಗೂ ಊಟವಿಲ್ಲದೆ, ಮನೆ ಇಲ್ಲದೆ, ಮದುವೆಯೂ ಇಲ್ಲದೆ, ತಿರುಗಾಡಲು ಕಾರು ಅಥವಾ ಬೈಕ್ ಕೂಡ ಇಲ್ಲದೆ ಬದುಕ್ತಾ ಇದ್ದಾರೆ ಎಂದು ರವಿ ಕಾವೂರ್ ಅವರು ಡಿಜಿಟಲ್ ಮೀಡಿಯಾಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಆ ಸಮಯದಲ್ಲಿ ಹಿಂದುತ್ವಕ್ಕಾಗಿ ದುಡಿಯುವ ಬದಲು ಬೇರೆ ಕೆಲಸ ನಾನು ಮಾಡಿರ್ತಿದ್ರೆ ಇವತ್ತು 100 ಮಂದಿಗೆ ಉದ್ಯೋಗ ನೀಡುವ ಸ್ಥಿತಿಯಲ್ಲಿ ಇರ್ತಿದ್ದೆ ಎಂದು ಅವರು ಹೇಳಿದ್ದಾರೆ. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಊಟ ಇಲ್ಲದೆ, ಮನೆ ಇಲ್ಲದೆ, ಮದುವೆ ಇಲ್ಲದೆ, ಅವರಿಗೆ ತಿರುಗಲಿಕ್ಕೆ ಒಂದು ಕಾರು ಬೈಕು ಏನು ವ್ಯವಸ್ಥೆ ಇಲ್ಲದೆ ಅಲೆದಾಡುವಂಥ ನನ್ನದೊಂದು ತಿರುಗಲಿಕ್ಕೆ ಒಂದು ಗಾಡಿ ಬಿಟ್ಟರೆ ನನಗೆ ಸಹ ಏನಿಲ್ಲ. ಯಾರಿಗೋಸ್ಕರ? ನಾನು ನಿಯತ್ತಿನಲ್ಲಿ ಚಂದದಲ್ಲಿ ಆ ಟೈಮಲ್ಲಿ ದುಡ್ದಿದ್ರೆ ನಾನು ಸಹ ಒಂದು 100 ಜನಕ್ಕೆ ಕೆಲಸ ಕೊಡ್ಬೋದಿತ್ತು. ಸನಾತನ ಧರ್ಮ ಮತ್ತು ಹಿಂದುತ್ವದ ಹೆಸರಿನಲ್ಲಿ ಕೆಲವರು ವೇಷಧಾರಿಗಳಂತೆ ವರ್ತಿಸುತ್ತಿದ್ದಾರೆ. ಅವರನ್ನ ನಂಬಿ ನಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದೇವೆ. ವಿಷ ಕುಡಿದು ಸಾಯುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸನಾತನ ಧರ್ಮ, ಹಿಂದುತ್ವ, ಅದು ಇದು ಈ ವೇಷಧಾರಿಗಳನ್ನು ನೋಡಿ ನಮ್ಮ ಲೈಫನ್ನು ನಾವೇ ವಿಷ ಕುಡಿದು ಸಾಯುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಪರಿಸ್ಥಿತಿ ಹೇಗಿದೆ ಎಂದು ಯಾರಾದರೂ ಬಂದು ಕೇಳಿದ್ದಾರೆಯೇ ಎಂದು ರವಿ ಪ್ರಶ್ನಿಸಿದ್ದಾರೆ. ಮೊದಲು ತಾಯಿ, ತಂದೆ, ಅಕ್ಕ, ತಂಗಿ ಹಾಗೂ ಬಂಧು ಬಳಗವನ್ನು ನೋಡಿಕೊಳ್ಳಿ ಎಂದು ಹಿಂದುತ್ವದ ಕಾರ್ಯಕರ್ತರಿಗೆ ಅವರು ಸಲಹೆ ನೀಡಿದ್ದಾರೆ. ಮೊದಲು ನಮ್ಮ ಮನೆಯ ಕಾಂಪೌಂಡ್ ಗಟ್ಟಿಯಾಗಬೇಕು, ನಂತರ ಸನಾತನ ಧರ್ಮ. ಮನೆಯಲ್ಲಿ ಸನಾತನ ಧರ್ಮವನ್ನು ಗಟ್ಟಿಗೊಳಿಸಬೇಕು. ವೇಷಧಾರಿಗಳ ಮಾತು ಕೇಳಿ ಯಾರು ಬಲಿಯಾಗಬೇಡಿ. ನಾನು ಬಲಿಯಾಗಿದ್ದೇನೆ. ಇಂದು ತೀವ್ರ ಸಂಕಷ್ಟದಲ್ಲಿದ್ದೇನೆ. ನಮ್ಮನ್ನೆಲ್ಲ ಕುರಿಗಳಂತೆ ಬಳಸಿಕೊಂಡಿದ್ದಾರೆ. ಆದರೆ ನಮ್ಮ ಬಗ್ಗೆ ಯಾರೂ ಯೋಚಿಸುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.